ಬಹಳ ಬೇಸರದಿಂದ ಮಾತಾಡಿದ್ರು. ಕಾರಣ 3 ವರ್ಷ ಅಬ್ಬರಿಸಿ ಬೊಬ್ಬಿರಿದಿದ್ರು, ಬಹಳ ಸೌಂಡ್ ಮಾಡಿದ್ರು ಜಮೀರ್ ಅಹಮದ್ ರವರು. ಸಿದ್ದರಾಮಯ್ಯರವರನ್ನೇ ತಮ್ಮ ದೇವರು ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾ ಇದ್ರು. ಇದೀಗ ಸಿದ್ದರಾಮಯ್ಯರವರ ಸರ್ಕಾರ ಬದಲಾಗಿ ಇದೀಗ DK ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ ನಂತರ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ರನ್ನ ಬೇಕು ಅಂತಲೇ ಮೂಲೆ ಗುಂಪು ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ? ಕಾರ್ತಿಕ್, ಇವತ್ತು ಜಮೀರ್ ಅಹಮದ್ ಅವ್ರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ನಮಗೆ ಅನಿಸಿದ್ದು, ನಾನು ನೇರವಾಗಿ ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, 14 ಜನ, ಅವ್ರ ಜೊತೆಗೆ 13 ಜನ ಆ ಸಚಿವ ಸಂಪುಟವನ್ನು ಸೇರ್ತಾರೆ. ಆ ಸಂದರ್ಭದಲ್ಲಿ ಆ ಲೋಕಭವನಕ್ಕೆ ಜಮೀರ್ ಅಹಮದ್ ಅವರು ಕೂಡ ಬಂದಿರ್ತಾರೆ. ಅಲ್ಲೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೋಡ್ತಾನೆ ಜಮೀರ್ ಅಹಮದ್ ಅವರು ಅರ್ಧಕ್ಕೆ ಎದ್ದು ಹೋಗ್ಬಿಡ್ತಾರೆ. ಅವ್ರ ಮುಖದಲ್ಲಿ ಒಂದು ರೀತಿಯ ಹತಾಶೆಯ ಭಾವನೆ ಎದ್ದು ಕಾಣ್ತಾ ಇತ್ತು. ನಾನು ಭಾಳ ಹತ್ತಿರದಿಂದ ಅದನ್ನು ನೋಡಿದ್ದೆ. ಅದೇ ಭಾವನೆ ಇವತ್ತು ಕೂಡ ಜಮೀರ್ ಅಹಮದ್ ಅವರ ಮುಖದಲ್ಲಿ ನನಗೆ ಗೋಚರಿಸಿರುವಂಥದ್ದು. ಯಾಕಂತಂದರೆ ಜಮೀರ್ ಅಹಮದ್ ಯಾವ ರೀತಿ ನೀವು ಹೇಳ್ತಾ ಇದ್ದೀರಿ, ಅದೊಂದು ಅಬ್ಬರಿಸಿ ಬೊಬ್ಬಿರಿದ್ರು ಅನ್ನೋ ಶಬ್ದವನ್ನು ನೀವು ಉಪಯೋಗಿಸಿದ್ರಿ. ಅವರು ಸಿದ್ದರಾಮಯ್ಯನವರ ಒಂದು ರೀತಿಯ ನೀಲಿ ಕಣ್ಣಿನ ಹುಡುಗ ಆ ರೀತಿ ಇದ್ದಂಥವ್ರು. ಪ್ರತಿ ಒಂದರಲ್ಲೂ ಸಹಿತ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಜಮೀರ್ ಅಹಮದ್ ಅವರು ಇದ್ದೇ ಇರ್ತಾಯಿದ್ರು. ನಾವೆಲ್ಲ ಕಡೆಗಳಲ್ಲೂ ಕೂಡ ನೋಡಿದ್ದೇವೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗ್ತಾ ಇದ್ದದನ್ನು ನಾವು ನೋಡ್ತಾ ಇದ್ವಿ. ಉಪಮುಖ್ಯಮಂತ್ರಿಗಳಾಗಿ ಯಾವಾಗ DK ಶಿವಕುಮಾರ್ ಇದ್ರೂ ಸಹಿತ ಜಮೀರ್ ಅಹಮದ್ ಅವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವ್ರು ಹಿಂದೆ ಇರ್ತಾಯಿದ್ರು. ಆದರೆ ದಾವಣಗೆರೆ ದಕ್ಷಿಣ ಆ ಒಂದು ವಿಧಾನಸಭಾ ಚುನಾವಣೆ ಉಪಚುನಾವಣೆ ನಡೀತು. ಆ ನಂತರದಲ್ಲಿ ಸಂಪೂರ್ಣವಾಗಿ ಆ ಚಿತ್ರಣ ಬದಲಾಗಿದ್ದಂಥದ್ದು. ಜಮೀರ್ ಅಹಮದ್ ಮೇಲೆ ದೊಡ್ಡ ಒಂದು ಆರೋಪ ಕೇಳಿಬಂತು. ಯಾಕಂತಂದರೆ ಜಮೀರ್ ಅಹಮದ್ ಅವರು ದಾವಣಗೆರೆ ದಕ್ಷಿಣದ ಆ ಒಂದು ಟಿಕೆಟನ್ನು ಮುಸ್ಲಿಮರಿಗೆ ಕೊಡಿಸ್ಬೇಕು ಅಂತೇಳಿ ಬಹಳ ಪ್ರಯತ್ನವನ್ನು ಪಟ್ಟಿದ್ವು. ಅದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಫೈನಲಿ ಅಲ್ಲಿ ಟಿಕೆಟು ಯಾರು ಶಾಮನೂರು ಶಿವಶಂಕರಪ್ಪನವರ ಮಗನಿಗೆ ಕೊಡಬೇಕು, ಸಮರ್ಥನಿಗೆ ಅನ್ನುವಂಥ ಆದ ನಂತರದಲ್ಲಿ ಜಮೀರ್ ಅವ್ರು ಯಾಕೋ ಒಂದು ಸ್ವಲ್ಪ ಹಿಂದೆ ಸರ್ಕೊಂಡಿದ್ದನ್ನು ಕೂಡ ನಾವು ನೋಡ್ತೇವೆ. ಅವರು ಹೇಳ್ತಾಯಿದ್ರು, ನಾನು ಕೇರಳದಲ್ಲಿ ಜವಾಬ್ದಾರಿ ವಹಿಸಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೇವೆ ಅಂತೇಳಿ. ನೇರವಾಗಿ ಶಾಮನೂರು ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನವರು ಕೂಡ ಹೇಳ್ತಾರೆ. ಏನಂತ ಅಂದರೆ ಜಮೀರ್ ಅಹಮದ್ ಯಾಕೆ ಇಲ್ಲಿ ಸಂಬಂಧ ಏನು ಅನ್ನೋಂಥ ಒಂದು ರೀತಿ ಮಾತುಗಳನ್ನ ಆಡ್ತಾರೆ. ಅದೆಲ್ಲವೂ ಕೂಡ ನಾವು ನೋಡಿದ್ದೇವೆ. ಅದೆಲ್ಲ ಹೊರತಾಗಿ ಆಡಿಯೋ ಏನು ರಿಲೀಸ್ ಆಯಿತು ಜಮೀರ್ ಅಹಮದ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಕರೆಕ್ಟಾಗಿ ಯಾವಾಗ DK ಶಿವಕುಮಾರ್ ಅವರು ಸಚಿವ ಸಂಪುಟ ರಚನೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಆಡಿಯೋ ರಿಲೀಸ್ ಆಯಿತು. ಅದರಿಂದ ಜಮೀರ್ ಅಹಮದ್ ಅವರಿಗೆ ಅಲ್ಲಿಂದ ಕೂಡ ಹಿನ್ನಡೆ ಆಗ್ತಾನೇ ಬಂದಂಥದ್ದು. ಒಂದಿಷ್ಟು ಜನ ಕಾರ್ಯಕರ್ತರು ಹೋಗಿ ಸಿದ್ದರಾಮಯ್ಯನವ್ರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ನೇರವಾಗಿ ಸಿದ್ದರಾಮಯ್ಯನವರೇ ಹೇಳಿದ್ರು, ನನ್ನ ವಿರುದ್ಧನೇ ಕೆಲಸ ಮಾಡಿಬಿಟ್ಟ ಜಮೀರು, ಅವನಿಗೆ ಹೆಂಗೆ ನಾನು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಿಸ್ಲಿ ಅನ್ನುವಂಥ ಮಾತನ್ನು ಹೇಳಿದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಅದೆಲ್ಲ ಕೂಡ ಜಮೀರ್ ಅಹಮದ್ ಅವರಿಗೆ ಒಟ್ಟಾರೆ ಅವ್ರ ಮನಸ್ಸಿನಲ್ಲಿ ಇದ್ದಂಥದ್ದು ಇವತ್ತು ಅವರ ಮುಖಭಾವನೆಯಿಂದ ಗೋಚರ ಆಗ್ತಾ ಇತ್ತು. ಅವ್ರು ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಸೆಕೆಂಡು ಈಗೇನು ಪಟ್ಟಿ ರೆಡಿ ಸಿದ್ಧ ಆಗ್ತಾ ಇದೆ, ಅದರಲ್ಲಿ ನನಗೆ ಅವಕಾಶ ಸಿಗದೆ ಹೋದರೆ ನಾನು ಪಕ್ಷದ ಕೆಲಸವನ್ನು ಮಾಡ್ತೇನೆ, ಹೈಕಮಾಂಡ್ ಹೆಂಗೆ ಹೇಳ್ತದೆಯೋ ಹಂಗೆ ಕೇಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅವರು ಯಾಕಂದರೆ ಒಂದು ಸ್ಥಾನಮಾನದಲ್ಲಿದ್ದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಸಹಿತ ಒಂಥರ ಸ್ಟಾರ್ ಪ್ರಚಾರಕರ ಥರ ಹೋಗ್ತಾಯಿದ್ರು ಜಮೀರ್ ಅಹಮದ್. ಇವತ್ತು ಯಾಕೆ ಭಾಳ ಡಲ್ ಆಗಿರ್ತಕ್ಕಂಥದ್ದು, ಯಾಕೆ ಅನ್ನುವಂಥ ಕಾರಣ ಎಲ್ರಿಗೂ ಗೊತ್ತೇ ಇದೆ. ಅವರು ತುಂಬ ಹತಾಶ ಭಾವನೆಯಿಂದ ನೋವಿನಿಂದ ಇದ್ದಂಥದ್ದು ಇವತ್ತು ಖಂಡಿತವಾಗಿ ಗೋಚರ ಆಯಿತು ಕಾರ್ತಿಕ್.